ಇವತ್ತು ನಾನು ಈರುಳ್ಳಿ ಬಗ್ಗೆ ನಿಮಗೆ ಮಾಹಿತಿನ ಕೊಡೋಕ್ಕೆ ಇಷ್ಟಪಡ್ತೀನಿ. ಈರುಳ್ಳಿ ನಾವು ನಮ್ಮ ಅಡುಗೆಗಳಲ್ಲಿ ಉಪಯೋಗಿಸ್ತೀವಿ, ಕೆಲವು ಹಬ್ಬ ಹರಿದಿನಗಳಲ್ಲಿ ನಾವು ಉಪಯೋಗಿಸಲ್ಲ. ಆದರೆ ನಾವು ಇದರಲ್ಲಿ ವೆರೈಟೀಸು ಕೂಡ ನಾವು ನೋಡಿದಾಗ ಬೆಳ್ಳಕ್ಕಿರೋದನ್ನು ಉಪಯೋಗಿಸ್ತೀವಿ ಕೆಲವು ಸಲ, ಅಥವಾ ನಾವು ರೆಡ್ ಆಗಿರೋದನ್ನು ಉಪಯೋಗಿಸ್ತೀವಿ, ಸಣ್ಣ ಈರುಳ್ಳಿನೂ ಉಪಯೋಗಿಸ್ತೀವಿ, ಸಾಂಬಾರು ಈರುಳ್ಳಿನೂ ಉಪಯೋಗಿಸ್ತೀವಿ. ಸೊ ಇದರದ್ದು ಒಂದು ಹಿಂದೆಡೆಯ ಕತೆ ಒಂದಿದೆ. ಸೊ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಇದು ನಮ್ಮ ಧನ್ವಂತರಿಯ ಒಂದು ಅವತಾರದಲ್ಲಿ ಬರ್ತಕ್ಕಂಥದ್ದು. ಸಮುದ್ರ ಮಂಥನದಲ್ಲಿ ಧನ್ವಂತರಿ ಬಂದಾಗ ಅಮೃತ ಕಲಶವನ್ನು ಹಿಡ್ಕೊಳ್ತಾರೆ. ಅದರ ನಂತರ ರಾಕ್ಷಸರು ಧನ್ವಂತರಿಯಿಂದ ಆ ಅಮೃತ ಕಲಶವನ್ನು ತಗೊಳ್ತಾರೆ. ಅದರದಾದ್ಮೇಲೆ ವಿಷ್ಣು ಮೋಹಿನಿಯ ಒಂದು ಅವತಾರವನ್ನು ತಗೊಂಡು ಆ ಅಮೃತ ಕಲಶವನ್ನು ಅವರ ರಾಕ್ಷಸರಿಂದ ತಗೊಳ್ತಾರೆ. ಅದರಲ್ಲಿ ಸಫಲ ಕೂಡ ಆಗ್ತಾರೆ. ಆದರೆ ಅವರು ದೇವತೆಗಳಿಗೆ ಯಾವಾಗ ಹಾಕ್ತಾ ಇರ್ತಾರೋ ಆವಾಗ ಒಬ್ಬ ರಾಕ್ಷಸ ಬಂದು ಅದನ್ನು ಒಂದು ಕುಡಿಯೋಕ್ಕೆ ಅದನ್ನು ಪ್ರಯತ್ನ ಮಾಡಿದಾಗ ವಿಷ್ಣುವಿನ ಒಂದು ಸುದರ್ಶನ ಚಕ್ರದಿಂದ ಅವನ ತಲೆಯನ್ನು ತಗಲಾರಕುತ್ತೆ. ಆವಾಗ 2 ತೊಟ್ಟು ಭೂಮಿಗೆ ಬೀಳತ್ತೆ. ಅದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅಂತ ಹೇಳ್ತೀವಿ. ಆದರೆ ಇದು ತಮಸ್ಸನ್ನು ಹೆಚ್ಚು ಮಾಡುತ್ತೆ. ಆ ಒಂದು ಕಾರಣ ಸಾತ್ವಿಕ ಗುಣವನ್ನು ಕಮ್ಮಿ ಮಾಡುತ್ತೆ ಅನ್ನೋ ಒಂದು ಬೇಸಿಸ್ ಮೇಲೆ ಇದನ್ನು ನಾವು ನಮ್ಮ ಹಬ್ಬದಲ್ಲಿ ನಾವು ಹೆಚ್ಚಾಗಿ ಇದನ್ನು ಉಪಯೋಗಿಸಲ್ಲ. ಇದನ್ನು ನಿಷೇಧಿಸಿದ ಒಂದು ಕಾರಣ ಕೂಡ ಅದು ಅಂತ ಹೇಳ್ತೀವಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇವೆರಡೂ ಕೂಡ ನಮ್ಮ ಒಂದು ಆಹಾರದಲ್ಲಿ ನಾವು ಇದನ್ನು ಉಪಯೋಗಿಸ್ತೀವಿ. ಇದಕ್ಕೆ ಔಷಧಿಯ ಗುಣಧರ್ಮಗಳು ತುಂಬ ಚೆನ್ನಾಗಿವೆ. ಇದು ಕಫವನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾಡುತ್ತೆ, ಪಿತ್ತವನ್ನು ಒಂದು ರೀತಿಯಲ್ಲಿ ನಿಯಂತ್ರಣ ಮಾಡುತ್ತೆ, ವಾತವನ್ನು ಶಮನ ಮಾಡೋಕ್ಕೆ ಇದು ಕೆಲಸ ಮಾಡುತ್ತೆ. ಇದನ್ನು ಎಕ್ಸ್ಟರ್ನಲ್ ಅಪ್ಲಿಕೇಶನ್ನಾಗೂ ಕೂಡ ಉಪಯೋಗಿಸ್ತೀವಿ, ಹಾಗೆ ಹೊಟ್ಟೆಗೂ ಕೂಡ ಇದನ್ನು ನಾವು ಉಪಯೋಗಿಸ್ಕೋಬೋದು. ಕೆಲವರಿಗೆ ಮಂಡಿಯ ಒಂದು ಸಮಸ್ಯೆ ಅಂದರೆ ಜಾಯಿಂಟ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಅಥವಾ ಫ್ರ್ಯಾಕ್ಚರ್ಸ್ಗಳಾಗಿರ್ಬೋದು, ಹಳೆ ಫ್ರ್ಯಾಕ್ಚರ್ ಆಗಿರ್ಬೋದು, ನೋವು ಯಾವಾಗಲೂ ಕಾಡ್ತಾ ಇದೆ, ಕಮ್ಮಿ ಆಗಿಲ್ಲ ಅಂತ ಇದ್ದಾಗ ಈರುಳ್ಳಿಯ ಒಂದು ಔಷಧಿಯುಕ್ತ ಒಂದು ಎಣ್ಣೆಯನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಅಥವಾ ಇದರದ್ದು ಪೇಸ್ಟನ್ನು ಹಗುರವಾಗಿ ಎಣ್ಣೆಯಲ್ಲಿ ಅದನ್ನು ಬೇರೆ ಒಂದು ಹರಳೆಲೆನ ಬೇಕಾದರೆ ಅದ್ರ ಜೊತೆಗೆ ಹಾಕ್ಕೋಬೋದು. ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಂಬಿಟ್ಟು ಇದನ್ನು ಒಂದು ಸ್ವಲ್ಪ ಮಟ್ಟಿಗೆ ಬಿಸಿ ಮಾಡ್ಕೊಳ್ಳೋದು. ಇದನ್ನು ಒಂದು ಕರ್ಚಿಫ್ ಬಟ್ಟೆಯಲ್ಲಿ ಹಾಕ್ಕೊಂಡು ಅದನ್ನು ಒಂದು ಕಟ್ಟಿ ಒಂಥರ ಪೊಟ್ಲಿ ಥರ ಮಾಡಿಕೊಂಡು ಇದನ್ನು ಆ ಒಂದು ಜಾಗದಲ್ಲಿ ಇದ್ರದ್ದು ಶಾಖವನ್ನು ಕೊಡ್ತಾ ಬಂದರೆ ಈ ಥರ ಮೂಳೆ ಸವಿದದ್ದಾಗಿರ್ಬೋದು ಅಥವಾ ಫ್ರ್ಯಾಕ್ಚರ್ ಆಗಿರ್ಬೋದು ಅದನ್ನು ಮತ್ತೆ ಸರಿಯಾಗಿ ಮಾಡೋಕ್ಕೆ ಇದು ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ. ಅದಲ್ಲದೆ ಇದ್ರದ್ದು ಪೇಸ್ಟ್ ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆದರೆ ಕೆಲವರಿಗೆ ಇದರಿಂದ ಉರಿ ಆಗ್ಬೋದು, ಅಥವಾ ಆ ಒಂದು ತೀಕ್ಷ್ಣತೆಯಿಂದ ಅಲ್ಲಿ ಇರ್ತಕ್ಕಂಥ ಚರ್ಮ ಒಂಥರ ಸುಟ್ಟಂಗೆ ಆಗ್ಬೋದು. ಸೊ ಅದನ್ನು ನಿಯಂತ್ರಣವಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಇದನ್ನು ಉಪಯೋಗಿಸ್ಕೋಬೋದು. ಸೊ ಅದಲ್ಲದೆ ಈರುಳ್ಳಿನ ನಾವು ಸಣ್ಣದಾಗಿ ಹಚ್ಚಿ ಇದನ್ನು ನೀವು ಬೇಕಾದರೆ ಅದನ್ನು ಸ್ವಲ್ಪ ಮಟ್ಟಿಗೆ ಒಗ್ಗರಣೆ ಥರ ಕೊಟ್ಟು ಇದನ್ನು ಮಕ್ಕಳಿಗೆ ಸ್ವಲ್ಪ ಜೇನುತುಪ್ಪದ ಜೊತೆ ತಣ್ಣಗಾದ್ಮೇಲೆ ಜೇನುತುಪ್ಪದ ಜೊತೆ ಅದನ್ನು ಕೊಟ್ಟಾಗ ತುಂಬ ಕಫ ಕಟ್ಟೋದಾಗಿರ್ಬೋದು, ನೆಗಡಿ ಕೆಮ್ಮು ಬರೋದಾಗಿರ್ಬೋದು ಅದು ನಿಯಂತ್ರಣಕ್ಕೆ ಬರುತ್ತೆ. ಅದಲ್ಲದೆ ಶುಂಠಿ ರಸ ಒಂದು ಅರ್ಧ ಚಮಚ, ಈ ಈರುಳ್ಳಿಯ ರಸ ಒಂದು ಅರ್ಧ ಚಮಚ, 2 ಚಮಚ ಜೇನುತುಪ್ಪದ ಜೊತೆ ಬೆರೆಸ್ಕೊಂಡು ಇದನ್ನು ಮಕ್ಕಳಿಗೆ ಕೊಟ್ಟಾಗ ಅದನ್ನ ನೆಕ್ತಾ ಇದ್ದರೆ ಅವ್ರಿಗೆ ಈ ಕೆಮ್ಮು ದಮ್ಮಿನ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಅದಲ್ಲದೆ ಇವಾಗ ಈ ಈರುಳ್ಳಿಯ ಒಂದು ಮಹಿಮೆ ಎಷ್ಟು ಚೆನ್ನಾಗಿದೆ ಅಂದರೆ ದೇಹದಲ್ಲಿರ್ತಕ್ಕಂಥ ಒಂದು ಚಾನೆಲ್ಸ್ನ ಕ್ಲಿಯರ್ ಮಾಡೋ ಒಂದು ಶಕ್ತಿ ಇದರಲ್ಲಿರುತ್ತೆ. ಆ ಒಂದು ಶೋಧನೆ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ಲಿಪಿಡ್ ಪ್ರೊಫೈಲ್ ಸ್ವಲ್ಪ ವೇರಿಯೇಷನಲ್ಲಿದೆ, ಕೊಲೆಸ್ಟ್ರಾಲ್ ಲೆವೆಲ್ ಸ್ವಲ್ಪ ಜಾಸ್ತಿ ಇದೆ, ತೂಕವನ್ನು ಕಡಿಮೆ ಮಾಡೋಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ ಅನ್ನೋರಿಗೆ ಈ ಒಂದು ಒಗ್ಗರಣೆ, ಇವಾಗ ನಾನು ಹೇಳಿದೆ ಈರುಳ್ಳಿನ ಒಗ್ಗರಣೆ ಒಂದು ಸ್ವಲ್ಪ ಮಟ್ಟಿಗೆ ಅದನ್ನು ಮಜ್ಜಿಗೆ ಚೆಲ್ಲುತ್ತೆ ಬೆರೆಸ್ಕೊಂಡು ಅವರು ಡೈಲಿ ಒಂದು ಸಮಯದಲ್ಲಿ ತಗೊಳ್ಳೋದ್ರಿಂದ ಈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇಂಬ್ಯಾಲೆನ್ಸ್ ಆಗಿರೋದು ಕೂಡ ಬ್ಯಾಲೆನ್ಸ್ ಆಗೋ ಒಂದು ಕೆಪಾಸಿಟಿ ಅದರಲ್ಲಿ ಬರುತ್ತೆ. ಅದಲ್ಲದೆ ಬೇರೆ ಥರದ್ದು ವೇರಿಯೇಷನ್ಸ್ ಕೂಡ ನಾರ್ಮಲೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈರುಳ್ಳಿನ ನಾವು ಹಲವಾರು ತೊಂದರೆಗಳಲ್ಲಿ ಎಸ್ಪೆಷಲಿ ಫರ್ಟಿಲಿಟಿ ಪ್ರಾಬ್ಲಮ್ಸಲ್ಲೂ ಕೂಡ ಈರುಳ್ಳಿಯ ಒಂದು ಉಪಯೋಗನ ನಾವು ಅಡ್ವೈಸ್ ಮಾಡ್ತೀವಿ. ಗಂಡಸರಲ್ಲಾಗಲಿ ಹೆಂಗಸರಲ್ಲಾಗಲಿ ಇದರ ಒಂದು ಸೇವನೆಯಿಂದ ಅವರ ಯೂತ್ಫುಲ್ನೆಸ್ನ ಮತ್ತೆ ತರೋಕ್ಕೆ ಅದು ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ. ಅದಲ್ಲದೆ ಇವಾಗ ಅಂಡಾಣು ಉತ್ಪತ್ತಿಯಲ್ಲಾಗಿರ್ಬೋದು ಅಥವಾ ಸ್ಪರ್ಮ್ಸ್ ಕ್ವಾಲಿಟಿನ ಮೇಂಟೈನ್ ಮಾಡೋದಕ್ಕೂ ಕೂಡ ಇದು ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ. ಇವಾಗ ಈರುಳ್ಳಿನ ನಾವು ಇತ್ತೀಚೆಗೆ ನಾವು ನೋಡಿದ್ದೀವಿ ಕೂದಲಿನ ಒಂದು ಸಮಸ್ಯೆಗಳಿಗೆ
ಕೂದಲಿಗೆ ಒಂದು ಸಾಕಷ್ಟು ಮಟ್ಟಿಗೆ ಪ್ರೊಮೋಟಿಂಗ್ ದಿ ಹೇರ್ ಗ್ರೋತ್, ಅದರಲ್ಲೂ ಕೂಡ ಈರುಳ್ಳಿ ಎಣ್ಣೆನ ಉಪಯೋಗಿಸ್ತೀವಿ. ಅದಲ್ಲದೆ ಇವಾಗ ನಾನು ಹೇಳ್ತಿದ್ದೆ ವಾತ ಶಮನಕವಾಗಿ ಕೂಡ ಇದು ಕೆಲಸ ಮಾಡುತ್ತೆ. ನಮ್ಮ ಹಲವಾರು ಥೆರಪೀಸು, ಕೆಲವು ಔಷಧಿಯುಕ್ತ ಎಣ್ಣೆಗಳಲ್ಲೂ ಕೂಡ ಈರುಳ್ಳಿ ಒಂದು ಪ್ರೈಮ್ ಇಂಗ್ರೀಡಿಯೆಂಟ್ ಆಗುತ್ತೆ ಆ ಒಂದು ಅಸ್ಥಿ ಅಥವಾ ಬೋನಿನ ಒಂದು ರಿಪೇರ್ ಆಗಬೇಕು ಅಂತಂದಾಗ. ಹಾಗೆ ಈ ಈರುಳ್ಳಿನ ನಾವು ಒಂದು ರೀತಿಯಲ್ಲಿ ಅದನ್ನು ಇದರ ಲೆಮನ್ ಜ್ಯೂಸ್ ಜೊತೆ ಮಿಕ್ಸ್ ಮಾಡ್ಕೊಬೋದು ಲೈಟಾಗಿ, ಅಥವಾ ಇದನ್ನು ಡೈಲಿ ಒಂದು ಸ್ವಲ್ಪ ಮಟ್ಟ ಸ್ಯಾಲೆಡ್ ಥರ ಅದನ್ನು ಸೇವನೆ ಮಾಡೋದು ಕೂಡ ಇದು ಒಂದು ಒಳ್ಳೆ ನರ್ವೈನ್ ಟಾನಿಕ್ ಅಂತ ಕೂಡ ನಾವು ಹೇಳ್ತೀವಿ. ಇದ್ರ ತಲೆನೋವು ಯಾವಾಗಾದರೂ ಕೆಲವರಿಗೆ ಸ್ವಲ್ಪ ಪಿತ್ತದ ಒಂದು ಸಮಸ್ಯೆ ಆಗಿರ್ಬೋದು, ಅಥವಾ ತಲೆನೋವುಗಳು ಅವಾಗವಾಗ ಬರೋದಾಗಿರ್ಬೋದು, ಶೀತದ ತಲೆನೋವುಗಳು, ಸ್ವಲ್ಪ ತಣ್ಣಗಿರೋ ಎನ್ವಿರಾನ್ಮೆಂಟ್ಗೆ ಹೋದರೆ ಅವರಿಗೆ ಸೈನಸೈಟಿಸಿನ ಒಂದು ಸಮಸ್ಯೆ ಕಾಣಿಸ್ಬೋದು. ಅವ್ರನ್ನಲ್ಲೂ ಕೂಡ ಈ ರಾ ಆನಿಯನ್ ಒಂದು ಸೇವನೆ ಮಾಡೋದ್ರಿಂದ ಈ ಥರ ಒಂದು ತಲೆನೋವುಗಳು ಅವಾಗವಾಗ ಬರ್ತಾ ಇರೋದು, ಒಂಥರ ಕಾಕ್ಲಾಗ್ಡ್ ಪೋರ್ಸಿಂದ ಒಂಥರ ಸೈನಸ್ ಹೆಡ್ಡೇಕ್ಸ್ಗಳೇನು ಬರುತ್ತೆ ಅದು ಕಡಿಮೆ ಆಗುತ್ತೆ. ಸೊ ಇವತ್ತು ನಾನು ಈರುಳ್ಳಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಇದರಿಂದ ನಿಮಗೆ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ನಾವು ಅಡುಗೆಯಲ್ಲಿ ಉಪಯೋಗಿಸುವಂಥ ಒಂದು ಪದಾರ್ಥದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನಮಸ್ಕಾರ.